ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಜನಪದ ಸಿರಿಯ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ಜರಗ್ನಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ ಇವತ್ತು ನಾನು ಮೈಸೂರಲ್ಲಿದ್ದೀನಿ. ಮೈಸೂರಿನ ಜನಪದ ಸಿರಿ ಸ್ಟುಡಿಯೋಗೆ ಇವತ್ತು ಜನಪದ ಲೋಕದ ತಾರೆ, ಜನಪದ ಲೋಕದ ದಿಗ್ಗಜರಾಗಿರ್ತಕ್ಕಂಥ ಮೈಸೂರು ಗುರುರಾಜ್ ಅವರನ್ನ ಬರಮಾಡ್ಕೊಳ್ತಾ ಇದ್ದೀವಿ. ಸ್ನೇಹಿತರೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೈಸೂರು ಗುರುರಾಜ್ ಅವರು ನಮ್ಮ ಸ್ಟುಡಿಯೋಗೆ ಬರಲಿದ್ದಾರೆ. ಇವತ್ತು ಅವರೊಂದಿಗೆ ಒಂದು ನಿರಂತರವಾದ ಒಂದು ಸಂವಾದವನ್ನು ನಡೆಸಿ ಅವರ ಜನಪದ ಕೃಷಿ, ಜನಪದ ಬದುಕಿನ ಅನುಭವಗಳು ಹಾಗೂ ಅವರಲ್ಲಿರ್ತಕ್ಕಂಥ ಅನೇಕ ಅಗಾಧವಾದ ಒಂದು ಜನಪದ ಜ್ಞಾನದ ಸಂಪತ್ತನ್ನು ನಿಮ್ಮ ಮುಂದೆ ತೆರೆದಿರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸ್ನೇಹಿತರೆ, ಕಾರ್ಯಕ್ರಮ ನೋಡಿರ್ತಕ್ಕಂಥ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಮೈಸೂರಿಗೆ ಸ್ವಾಗತವನ್ನು ಕೋರ್ತಾ, ಮೈಸೂರು ಗುರುರಾಜ್ ಅವರ ಜನಪದ ಬದುಕಿಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಬನ್ನಿ ಗುರುರಾಜ್ ಅವರನ್ನ ಭೇಟಿ ಮಾಡೋಣ. ನುಡಿದಾವೋ ಮಾದೇವ ಬಿದುರು ನುಡಿದಾವೋ, ಬೆಟ್ಟದ ಮೇಗಳ ಚಿನ್ನದ ಗಟ್ಟಿಯ ಚಿಗುರು ನುಡಿದಾವೋ. ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜರಗ್ನಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಕರ್ನಾಟಕ ರಾಜ್ಯದ ಜನಪದ ಲೋಕದಲ್ಲಿ ತಮ್ಮದೇ ಆದಂತಹ ಒಂದು ವಿಸ್ತೃತ ಹೆಸರನ್ನು ಚಾಪು ಮೂಡಿಸ್ತಾ ಜನಪದ ಗಾರುಡಿಗನಾಗಿ ಮೆರಿತಾ ಇರತಕ್ಕಂಥ ಗುರುರಾಜ್ ಮೈಸೂರು ಅವರನ್ನು ಈ ಸಂದರ್ಶನದ ಮುಖಾಂತರ ತಮ್ಮೆಲ್ಲರಿಗೂ ಪರಿಚಯ ಮಾಡಿಕೊಡ್ತಕ್ಕಂಥದ್ದು ನನ್ನ ಸೌಭಾಗ್ಯವೇ ಸರಿ ಅಂತ ಭಾವಿಸ್ತಾ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಕೊಡೋಣ. ಸ್ನೇಹಿತರೆ, ಸರ್ ನಮಸ್ಕಾರ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಿಮ್ಮನ್ನು ಭೇಟಿ ಮಾಡಿ ನಂಗೆ ತುಂಬ ಸಂತೋಷ ಆಯಿತು. 2-3 ತಿಂಗಳ ಹಿಂದೆಯಿಂದ ನಾನು ನಿಮ್ಮನ್ನು ಭೇಟಿ ಮಾಡಬೇಕಂತ ಪ್ರಯತ್ನ ಪಡ್ತಿದ್ದೆ. ಬಟ್ ಕೆಲಸಗಳ ಬಿಸಿ ಒತ್ತಡದಲ್ಲಿ ಆಗಲಿಲ್ಲ, ಮತ್ತು ನಿಮ್ಮ ಮಗಳ ಮದುವೆ ಬೇರೆ ಒಂದಿತ್ತು ಅಂತ ಗೊತ್ತಾಯಿತು. ಹಾಗಾಗಿ ನಾನು ನಿಮ್ಮ ತೊಂದರೆ ಕೊಡೋಕ್ಕೆ ಹೋಗಲಿಲ್ಲ. ಇವತ್ತು ನಮ್ಮ ಕರೆಗೆ ಹೋಗ್ಬಿಟ್ಟು ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್ ತಮಗೆ. ನನಗೂ ಕೂಡ ನೀವು ಕರೆದು ಇಲ್ಲಿ ಕ್ಯಾಮ್ರಾ ಮುಂದೆ ಕೂರಿಸಿರೋದು ಅದು ಸಣ್ಣ ಕಲಾವಿದನ್ನು ಅಲ್ಲ. ನಾನು ಯಾಕೆ ಆ ಮಾತು ಹೇಳ್ತೀನಿ ಅಂದರೆ, ನೀವು ನನ್ನ ಪರಿಚಯ ಮಾಡುವಾಗಲೇ ಜನಪದ ಗಾರುಡಿಗನಾಗಿ ಮೆರೀತಿದ್ದಾರೆ ಅಂದ್ರಲ್ಲ, ನಾನು ಮೆರೀತಾ ಇಲ್ಲ. ಎಲ್ಲರ ಮನೆ ಮುಂದೆ ಕೈ ಚಾಚಿ ಭಿಕ್ಷೆ ಬೇಡಿ ಅವ್ರು ಕೇಳಿದ್ದನ್ನು ಹಾಡಿ ಅವ್ರು ತೃಪ್ತಿಪಡಿಸಿ ಅವ್ರು ಕೊಟ್ಟ ಹಣದಲ್ಲಿ ಬದುಕ್ತಾ ಇರೋನು. ಇಲ್ಲ, ಇನ್ನೊಂದು ವಿಷಯ ಹೇಳಬೇಕು ವೀಕ್ಷಕರೇ ತಮಗೆ. ನಮ್ಮ ಒಂದು ಅಲ್ಪ ಜನಪದ ಜ್ಞಾನದಲ್ಲಿ, ನಮ್ಮ ಸಂಶೋಧನೆ ಅಧ್ಯಯನದಲ್ಲಿ ತಿಳಿದು ಬಂದಿರತಕ್ಕಂಥ ಸತ್ಯ ಏನಪ್ಪ ಅಂತಂದರೆ, ಸಾರ್ವಜನಿಕವಾಗಿ ಅದನ್ನ ಹೇಳಲಿಕ್ಕೆ ಈ ಸಂದರ್ಶನದ ಮುಖಾಂತರ ನನಗೆ ಸಂತೋಷ ಆಗ್ತದೆ. ಜನಪದದಲ್ಲಿರ್ತಕ್ಕಂಥ ಒಂದು ಆಯಾಮವನ್ನು, ಒಂದು ಚೌಕಟ್ಟನ್ನು ಒಂದು ಲಯಬದ್ಧವಾಗಿ, ಶ್ರುತಿಬದ್ಧವಾಗಿ, ನಿರರ್ಗಳವಾಗಿ ಹಾಡಿ ಸೈ ಅನ್ನಿಸ್ಕೊಳ್ತಕ್ಕಂಥ ಕಲಾವಿದರಲ್ಲಿ ಅಗ್ರಮಾನ್ಯರು ಗುರುರಾಜ್ ಮೈಸೂರಿನವರು. ಹಾಗಾಗಿ ಅವರನ್ನು ಈ ಕಾರ್ಯಕ್ರಮದ ಮುಖಾಂತರ ಜನಪದ ಗಾರುಡಿಗ ಅಂತ ಕರೀಲಿಕ್ಕೆ ನನಗೆ ತುಂಬ ಸಂತೋಷ ಹಾಗೂ ಹೆಮ್ಮೆ ಇದೆ. ಸ್ನೇಹಿತರೆ, ಬನ್ನಿ ಗುರುರಾಜ್ ಮೈಸೂರು ಅವರ ಜೊತೆ ಸಂದರ್ಶನವನ್ನು ಮುಂದುವರಿಸೋಣ. ಅವರ ಜನಪದ ಕೃಷಿಯನ್ನು, ಜನಪದ ಬದುಕನ್ನು, ಅವರ ವೈಯಕ್ತಿಕ ಬದುಕನ್ನು ಕೂಡ ನಾವು ಅನಾವರಣ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಸ್ನೇಹಿತರೆ, ಜನಪದ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಒಂದು ಗಟ್ಟಿಯಾದ ನೆಲೆಯನ್ನು ತಾವು ಕಂಡುಕೊಂಡಿರತಕ್ಕಂಥ ಕಲಾವಿದರು. ನಿಮ್ಮ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿ ನಿಮ್ಮ ಅಪಾರ ಅಭಿಮಾನಿಗಳಿಗೆ ಆಸೆ, ಕುತೂಹಲ ಎರಡೂ ಇರ್ತದೆ. ತಮ್ಮ ಬಾಲ್ಯ, ತಮ್ಮ ಹಿಂದಿನ ತಿಳಿಸ್ಕೊಡಿ ದಯವಿಟ್ಟು. ಏನು ನನ್ನ ಎಲ್ಲರಂತೇನು ನಾನೇನು ಬೇರೆ ಥರ ಏನು ಅಲ್ವಲ್ಲ. ಎಲ್ಲಿಯವರು ತಾವು ಮೂಲತಃ ಅಂತ? ನಾವು ಮೂಲತಃ ಮಳವಳ್ಳಿಯವರು, ಮಂಡ್ಯ ಜಿಲ್ಲೆ ಮಳವಳ್ಳಿ. ಹೌದು, ಮಳವಳ್ಳಿಯವರು. ನಮ್ಮ ತಂದೆ ಕ್ಯಾರ್ಮಿಲ್ ಕೆಲಸಕ್ಕೆ ಅಂತ ಇಲ್ಲಿ ಬಂದು ಸೇರಿದವರು. ಯಾವ ಮಿಲ್ಲು? ಕ್ಯಾರ್ಮಿಲ್ ಅಲ್ಲಿ ಬಂದು ಸೇರ್ಕೊಂಡ್ರು. ಆಮೇಲೆ ನಮ್ಮ ತಂದೆ ನಾಟಕ, ಪೌರಾಣಿಕ ನಾಟಕ, ತಂಬೂರಿ ಕಥೆಯಲ್ಲಿ ಅಗ್ರಗಣ್ಯರು. ಬಹುಶಃ ಅವ್ರ ಥರ ಕಥೆ ಮಾಡೋಂಥವ್ರು, ಆ ಥರ ಧ್ವನಿ ನಾನು ಇದುವರೆಗೂ ಕೇಳಿಲ್ಲ. ಅವರು ಮಳವಳ್ಳಿ ಗುರುಬಸವಯ್ಯ ಅಂತೇಳಿ. ಮಳವಳ್ಳಿ ಗುರುಬಸವಯ್ಯನವರು. ಹೌದು. ಪ್ರಪ್ರಥಮ ಬಾರಿಗೆ ಆಕಾಶವಾಣಿಯಲ್ಲಿ ತಂಬೂರಿ ನಾದ ಬಂತು, ಸಿದ್ದಯ್ಯ ಸ್ವಾಮಿ ಬನ್ನಿ ಅಂತ ಆ ಧ್ವನಿ ಬಂತು ಅಂದರೆ ಅದು ನಮ್ಮ ತಂದೆ. ಹೌದೌದು, ಅವ್ರು ಅದಕ್ಕಿಂತಲೇ ಬಂದವ್ರು ಇಲ್ಲಿಗೆ. ಅವರು ಆಕಾಶವಾಣಿಯಲ್ಲಿ ಮಂಟೇಸ್ವಾಮಿ, ಸಿದ್ದಪ್ಪಾಜಿ, ಮೈದಾಳ್ ರಾಮ, ಬೆಳಗಿರಿ ರಂಗಸ್ವಾಮಿ, ಗಣಪತ್ ರಾಜ, ಚೆನ್ನಿಗರಾಮ, ಪಾರ್ವತಿ ಸತ್ಯ ಪರೀಕ್ಷೆ, ಮತ್ತು ಈ ಮಡಿವಾಳ ಮಾಚಯ್ಯ, ಪಿರಿಯಾಪಟ್ಟಣದ ಕಾಳಗ, ಬರೀ ಗಜಮುಖನೇ ಅಂತ ನಮ್ಮ ಜನಪದದಲ್ಲಿ ನಾವು ಶ್ರುತಿ ಮಾಡ್ಕೊಂಡು ಹಾಡ್ತೀವಿ. ಗಣಪತಿ ಸ್ತುತಿ ಅಂತೀವಿ. ಆ ಗಣಪತಿ ಸ್ತುತಿಯನ್ನೇ ಕಡಿಮೆ ಅಂದರೆ ಅರ್ಧ ಗಂಟೆ ಆಡ್ತಿದ್ರು. ಅಷ್ಟು ಸಾಹಿತ್ಯ ಅಷ್ಟಿತ್ತು. ನಾನು ಹೇಳ್ತೀನಿಲ್ಲ, ಬಹುಶಃ ನಾನು ಕಲಾವಿದನಾಗಿ ಜಗತ್ತು ನೋಡಿದ್ದು 43 ವರ್ಷ ಇಲ್ಲಿಗೆ. 43 ವರ್ಷದಿಂದ ಆ ಥರದ ಧಾಟಿ, ಆ ಥರದ ಧ್ವನಿ, ಆ ಥರ ಕಥೆಯನ್ನು ಹೇಳೋದು, ಪ್ರೆಸೆಂಟ್ ಮಾಡೋದು, ಗದ್ಯ ಮತ್ತು ಪದ್ಯ ಬಹುಶಃ ಇನ್ಯಾರಿಗೂ ಬರಲ್ಲ. ಮುಂದಕ್ಕೆ ಯಾರಾದ್ರೂ ನಿಮ್ಮನ್ನು ಸೇರಿ ಖಂಡಿತ
ಹೌದಾ? ಖಂಡಿತ ಇಲ್ಲ. ಅವರ ಒಂದು ಮರಿ ನಾನಷ್ಟೇ. ಅದು ಮರಿ ಅಂದಮೇಲೆ ಹೆಂಗಿರ್ತದೆ ಹೇಳಿ? ಅದು ಮರಿನೇ, ಅದು ಮರಿನೇ. ಅದು ತಾಯಿ ಸರ್? ನಮ್ಮ ತಾಯಿ ರಾಮಸಮುದ್ರದವರು, ಚಾಮರಾಜನಗರ, ಮನಿಯಮ್ಮ ಅಂತ. ನಾನು 6ನೇ ಮಗ. ಎಷ್ಟು ಜನ ಅಣ್ಣ ತಮ್ಮಂದ್ರು ನೀವು? ಅಲ್ಲ, ನೀವು ಹಂಗೆ ಕೇಳೋದಾದರೆ ನಮ್ಮ ತಂದೆಗೆ 2 ಸಂಸಾರ, 2 ಒಟ್ಟಿಗೆ ಇದ್ದು 14 ಜನ ಮಕ್ಕಳು. ಓಹೋ, 14? ಹೌದು, 14 ಜನ. ಅದು ಕಲೆಯಿಂದನೇ ಜೀವನ ನಡೀತಾ ಇತ್ತು, ತಂಬೂರಿ ಕಥೆಗಳಿಂದ. ಹೌದು, ನಮ್ಮ ತಂದೆ ಕಥೆ ಮಾಡಿದ್ರೇ ಜೀವನ ನಡೀತಿತ್ತು. ಹಂಗಂತ ನಮ್ಮ ತಾಯಿ ಏನು ಸುಮ್ಮನೆ ಇರಲಿಲ್ಲ. ಅಯ್ಯಯ್ಯೋ, ನಮ್ಮ ತಾಯಿ ಆ ಮನೆಗಾಗಿ ಮಾಡಿದಂಥ ಒಂದು ಆ ಶ್ರಮ, ಒಂದು ಮನೆ ಕಟ್ಟಿದರೆ ಬಿಲ್ಡಿಂಗ್ ಕಟ್ಟಿಯಲ್ಲ, ಮನತನ ಕಟ್ಟಿ ಆ ಮಕ್ಕಳಿಗೆಲ್ಲ ಊಟ ಕೊಟ್ಟು ಅವ್ರನ್ನ ಸಾಕೋದಕ್ಕೆ ಕನ್ನಡದಲ್ಲಿ ಪದಗಳಿಲ್ಲ ಬರೆಯೋಕ್ಕೆ ಅಂದ್ಬಿಡ್ತೀನಿ. ಎಷ್ಟು ವರ್ಷ ಬದುಕಿದ್ರು ತಂದೆ ತಾಯಿ ಇಬ್ರು? ನಮ್ಮ ತಂದೆ ಒಂದು 58 ವರ್ಷ ಅಷ್ಟೇ. ಅಮ್ಮ ಒಂದು 80 ವರ್ಷ ಬದುಕಿದ್ರು. ತಂದೆ ಸತ್ತ ಮೇಲೆ ನಮ್ಮ ತಾಯಿನೇ ನನಗೆ ತಂದೆ ಮತ್ತು ತಾಯಿ ಗುರು 3 ಆಗೋದ್ರು. ತಂದೆ ತಾಯಿ ಗುರು ದೈವ ಹೌದು, ಎಲ್ಲ ಆಗ್ಬಿಟ್ರು. ನಾನೇನಾದರೂ ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ ಅದವರು ನನಗೆ ಕಲಿಸ್ಕೊಟ್ಟಂಥ ಮಾತು, ಅವರು ತುಂಬಿದ ಧೈರ್ಯ, ಅವರು ತುಂಬಿದ, ಅವ್ರು ಹೇಳ್ತಾ ಇದ್ರು, ನಿಮ್ಮ ತಂದೆ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ಹೆಂಗಿರ್ತಿದ್ರು ಅಂತ ಹೇಳೋದ್ರಿಂದ ಶುರು ಮಾಡ್ತಿದ್ರು. ಶಿಸ್ತಿನ ಪಾಠ. ಹೌದು. ಬಿಳಿ ಕಚ್ಚೆ, ಬಿಳಿ ಜುಬ್ಬ, ಕಾವಿ ವಲ್ಲಿ, ಅದಕ್ಕೆ ರುದ್ರಾಕ್ಷಿ, ಕೆಂಪನೆ ಪೇಟ, ಇಷ್ಟೆಲ್ಲ ಹಾಕಬೇಕು. ಹೌದು, ನಾನು ನಿಮ್ಮನ್ನ ಸಾಕಷ್ಟು ಕಡೆ ಗಮನಿಸಿರೋ ಪ್ರಕಾರ ತಾವು ಪೇಟ ಧಾರಣೆ ಮಾಡ್ತೀರಿ ಯಾವಾಗಲೂ. ಯಾವಾಗಲೂ ತೊಂಬರಿ ಹೆಗಲ ಮೇಲೆ ಬಂದರೆ ಪೇಟ ಹಾಕ್ತೀನಿ. ಹೌದಾ? ಅದು ಬೇರೆ ತಂಬೂರಿ ಕಲಾವಿದರು ಅದನ್ನ ಪೇಟ ಬಳಸಲ್ವಲ್ಲ? ಅದೇ ವಿಶೇಷ. ನೀವು ನೋಡಿ, ನೀಲಗಾರರು ಅಂತ ಬರ್ತಾರೆ. ನೀಲಗಾರರು ಅಂದ್ರೆ ಮಂಟೇಸ್ವಾಮಿ ಪರಂಪರೆ ನೀಲಗಾರರು. ಮಂಟೇಸ್ವಾಮಿ ಸಿದ್ದಪ್ಪಾಜಿ ಕುಟುಂಬ, ಆ ಪರಂಪರೆ ಅವರು ಪೇಟ ಕಟ್ಟೆ ಕಟ್ತಾರೆ. ಹೌದಾ? ಪೇಟ ಕಟ್ಟೆ ಕಟ್ತಾರೆ. ಅದರಲ್ಲಿ ನಾವು ಪರಂಪರೆ ನೀಲಗಾರರು ಇದೀವಲ್ಲ, ಹುಟ್ಟು ನೀಲಗಾರರು, ಪರಂಪರೆ ನೀಲಗಾರರು ಅಂತ ಬರ್ತಾರೆ. ನಮ್ಮನೆಯಲ್ಲಿ ಒಬ್ಬರಿಗೆ ನೀಲಗಾರನ ಮಾಡಲ್ಲ. 10 ಜನ ಗಂಡು ಮಕ್ಕಳಿದ್ರೆ 10 ಜನನು ನೀಲಗಾರರು. ದೊಡ್ಡ ಮಗನಿಗೆ ಮಾತ್ರ ನೀಲಗಾರ ಮಾಡ್ತಾರೆ. ಅದು ಬುಟ್ಟು ನೀಲಗಾರ. ಅದು ಬುಟ್ಟು ನೀಲಗಾರನ ಅರ್ಕೆ ಮಾಡ್ಕೊಂಡಿರ್ತಾರೆ, ಒಂದು ಮಗನಿಗೆ ಬಿಡ್ತಾರೆ ಅಷ್ಟೇ. ನಮ್ಮನೇಲಿ ಹಂಗಲ್ಲ. 10 ಜನ ಗಂಡಿದ್ರೆ 10 ಜನನು ನೀಲಗಾರರಾಗಿ ಎಲ್ಲ ನೀಲಗಾರರಾದ್ಮೇಲೆ ತೊಂಬರಿ ತಕೊಂಡು ಎಲ್ಲರೂ ಹೋಯ್ತಾನೆ ಇರ್ರಿ. ಯಾರು ಪೂಜೆ ಕರೀತಾರ, ಪೂಜೆಗೆ ಹೋಗ್ಬೇಕು, ಜಾತ್ರೆಗಳ ಕಥೆ ಮಾಡಬೇಕು. ನೀವೇನೇ ಓದಿದ್ರು ಆ ಕೆಲಸ ಮಾಡಬೇಕು, ಉಪದಾನ ಮಾಡಬೇಕು, ಮಾಡಲೇಬೇಕು. ಸೋಮವಾರ ಶುಕ್ರವಾರ ಅಥವಾ ಕಾರ್ತಿಗೆ ಮಾಡಬೇಕು. ಯಾರೇ ಪೂಜೆ ಕರೆದ್ರೂ ಹೋಗಬೇಕು. ಇದು ನಮ್ಮ ಮನೆತನದ ಕಸುಬು, ದೇವರ ಸೇವೆ. ನೀವು ಎಷ್ಟೇ ಶ್ರೀಮಂತರಾಗಿರಿ, ಅದು ಮಾಡಲೇಬೇಕು. ಬಟ್ ಈ ಮಾದೇಶ್ವರನ ಬಿಟ್ಟರು ಪೇಟ ಧರಿಸಲ್ಲ. ಇಲ್ಲ, ಅವ್ರು ಪೇಟ ಧರಿಸಲ್ಲ. ಬಟ್ ಇಬ್ರದ್ದು ಒಂದೇ ಕಸಬಾ? ಇಲ್ಲ. ಈಗ ನೋಡಿ ಏನಾಗುತ್ತೆ ಅಂದರೆ, ಮಂಟೇಸ್ವಾಮಿಯ ಪರಂಪರೆಯ ನೀಲಗಾರರು ಮಂಟೇಸ್ವಾಮಿ ಕಥೆಯನ್ನ ಸಾಂಗವಾಗಿ ಆಡ್ಕೊಂಡು ಹೋಗ್ತಾರೆ. ಅವ್ರು ಅದನ್ನೇ ಕಲ್ತಿರೋದು ಜಾಸ್ತಿ. ಇನ್ನು ಮಾದೇಶ್ವರ ಗುಡ್ರು ಅವರು ಕಂಸಾಳೆ ಮತ್ತು ದಂಬಡಿ, ಇವರು ತಂಬೂರಿ, ಗಗ್ಗರ, ಡಕ್ಕಿ, ತಾಳ. ಅವರು ಕಂಸಾಳೆ, ದಂಬಡಿ. ಅವರು ಮಾದೇಶ್ವರ ಚರಿತ್ರೆನ ಸಂಪೂರ್ಣ ಕಲ್ತ್ಕೊಂಡು ಬಂದಿದ್ದಾರೆ. ಇವರಿಬ್ಬರು ಆ ಪರಂಪರೆಯನ್ನ ಒಟ್ಟಿಗೆ ಬೆಳೆಸ್ಕೊಂಡು ಬರ್ತಾ ಏನಾಯ್ತು, ಜನರಿಗೆ ಬೇರೆ ಬೇರೆ ಕಥೆಗಳು ಬೇಕಾಯ್ತು. ಉದಾಹರಣೆಗೆ ಇವಾಗ ನೋಡಿ, ಈಗ ಮೈದಾಳ ರಾಮನ ಕಥೆ ಅಂತ ಬರುತ್ತೆ. ಆ ಮೈದಾಳ ರಾಮನ ಕಥೆಯಲ್ಲಿ ಏನು ಒಂದು ಸಾರಾಂಶ ಇದೆ ಅಂದರೆ, ಒಡಹುಟ್ಟು ಅಂದ್ರೆ ಗೊತ್ತಲ್ಲ, ಅಕ್ಕ ತಂಗಿಯರು ಅಣ್ಣ ತಮ್ಮ ಇಲ್ಲ ಅಂತ ಸ್ಕೂಲಲ್ಲಿ ಪಾಠಶಾಲೆಯಲ್ಲಿ ಜರೆದು ಬಿಡ್ತಾರೆ. ಅದಕ್ಕೆ ಬಂದು ಕೇಳ್ತಾನೆ ಅವನು ಅಮ್ಮನಿಗೆ, ಅಮ್ಮ ನನಗೆ ಅಕ್ಕ ಭಾವ ಇದ್ದಾರ, ಅಣ್ಣ ತಮ್ಮ ಇದ್ದಾರ ಹೇಳು. ಇಲ್ಲಪ್ಪ, ನೀನು ಹುಟ್ಟಿದವನು ಒಬ್ಬನೇ ಅಂದಾಗ, ನಾನು ಒಂಟಿಯಾಗಿ ಯಾಕೆ ಬದುಕಬೇಕು ಈ ಸಮಾಜದಲ್ಲಿ, ನಾನು ಸತ್ತೋಯ್ತೀನಿ ಅಂದಾಗ ಅಮ್ಮ ಮಗನ ಉಳಿಸ್ಕೊಳ್ಳೋಕ್ಕೋಸ್ಕರ ಒಂದು ಸುಳ್ಳು ಹೇಳ್ತಾಳೆ. ಶಿವಪಾರ್ವತಿನೇ ನಿಮ್ಮ ಅಕ್ಕ ಭಾವ ಅಂತ. ಅದೇ ಸತ್ಯ ಅಂತ ತಿಳ್ಕೊಂಡು ಅವನು ಕೈಲಾಸಕ್ಕೆ ಹೋಗ್ತಾನೆ. ಕೈಲಾಸಕ್ಕೆ ಹೋಗಿ ಅಕ್ಕ ಭಾವನ ಕರ್ಕೊಂಬರ್ತಾನೆ. ಗೌರಿಯನ್ನು ಕರ್ಕೊಂಬಂದಿದ್ದೆ ಗೌರಿ ಹಬ್ಬ. ಅದೇ ಗೌರಿ ಹಬ್ಬ. ಹೌದಾ? ಹೌದು, ಅದೇ ಗೌರಿ ಹಬ್ಬ. ಸರಿ, ಯಾಕೆ ಈ ಉದಾಹರಣೆ ಕೊಡ್ತಾ ಇದ್ದೀರಿ ಅಂತ?
ಜನ ಕೇಳ್ತಾರಲ್ಲ ಗೌರಿ ಹಬ್ಬ ಯಾಕಾಯಿತು, ಅದು ಹೆಣ್ಣು ಮಕ್ಕಳನ್ನ ಯಾಕೆ ಕರ್ಕೊ ಬರಬೇಕು ಗೌರಿ ಹಬ್ಬಕ್ಕೆ? ಗೌರಿ ಹಬ್ಬ ಅಂದ್ಕೊಳ್ಳಿ ಹೆಣ್ಣು ಮಕ್ಕಳ ಕರ್ಕೊ ಬನ್ನಿ, ಕರ್ಕೊ ಬನ್ನಿ, ಮಕ್ಕಳು ಮರಿನೆಲ್ಲ ಕರ್ಕೊ ಬನ್ನಿ, ಅವ್ರಿಗೆ ಹೊಸ ಸೀರೆ ಉಡಿಸಿ. ಹೆಣ್ಣು ಮಕ್ಕಳು ಅಪ್ಪನ ಮನೆಗೆ ವರ್ಷಕ್ಕೊಂದ್ಸಲೇನಾದ್ರೂ ಬರ್ಬೇಕಂತೆ. ಬಂದು ಯಾಕೆಂದ್ರೆ ಅವ್ರು ಹುಟ್ಟಿ ಬೆಳೆದು ಆಟ ಆಡೋದು ಮನೆ, ಅವ್ರು ಬಂದು ಒಂದು 4 ದಿನ ಹೊಟ್ಟೆ ತುಂಬ ಉಂಡು ಕಣ್ಣು ತುಂಬ ನಿದ್ರೆ ಮಾಡಿ ಎದ್ದೋದ್ರೆ ಅಪ್ಪನ ಮನೆಗೆ ಒಳ್ಳೇದಂತೆ. ಅದಕ್ಕೆ ದೊಡ್ಡವ್ರು ಹೇಳ್ತಾರೆ, ಹೆಣ್ಣಿಲ್ಲದ ಮನೆಯಲ್ಲಿ ಪುಣ್ಯವೇ ಮೊದಲಿಲ್ಲ ಅಂದ್ರು. ಹೌದು ಹೌದು, ಹೆಣ್ಣಿಲ್ಲದ ಮನೆಯಲ್ಲಿ ಪುಣ್ಯವೇ ಮೊದಲಿಲ್ಲ, 2 ಕಣ್ಣಿಲ್ಲದವನ ತೆರೆನಂತೆ ಅಂದ್ರು. ಈಗ ಹೌದೌದು ಆಯ್ತು, ಗಂಡು ಮಕ್ಕಳು ಹುಡ್ಲಿ ಆಯ್ತು, ಗಂಡುಗೊಂದು ಹೆಣ್ಣು ಬೇಕಲ್ವ ಸ್ವಾಮಿ? ನಿಮ್ಮ ಮನೇಲಿ 10 ಗಂಡು ಮಕ್ಕಳು ಹುಟ್ಬಿಟ್ಟ ಸಂತೋಷ ಮೀಸೆ ಮೇಲೆ ಕೈ ಬಿಡಿಕೆ ತಿರುಗ್ತಾ ಇದ್ದೀರಿ. ಆ 10 ಮಕ್ಕಳಿಗೆ ಏನ್ ತರ್ತೀರಿ ನೀವು? ಎಣ್ಣೆ ತಾನೇ ತರಬೇಕು. ಆ ಎಣ್ಣೆ ತಿರೋರ್ ಮನೆ ಬೇಕು ತಾನೆ ನಿಮ್ಗೆ? ಮತ್ತೆ ಹೆಂಗಿದ್ರೆ ಹೆಣ್ಣಿಲ್ದೆ ಯಾವ ಕೆಲಸನೂ ಇಲ್ಲ. ಹೆಣ್ಣಿಲ್ಲದೆ ಈ ಜಗತ್ತಿನಲ್ಲಿ ಯಾವ ಕೆಲಸವೂ ನಡೆಯಲ್ಲ. ಗಂಡು ಅಂತ ನೀವು ಹೆಚ್ಚಳ ಪಡಬಹುದು, ಆ ಗಂಡಿಗೆ ಹೆಣ್ಣಿಲ್ಲ ಅಂತ ಅಂದ್ಮೇಲೆ ಅವನು ಬದುಕೆ ವ್ಯರ್ಥ ಅಲ್ವಾ? ನಿಜ ನಿಜ ಸರ್. ಅದು ಮೂಲಭೂತವಾದ ಒಂದು ಪ್ರಶ್ನೆ ಕಾಡುತ್ತೆ ನನಗೆ ವೈಯಕ್ತಿಕವಾಗಿ. ಈಗ ಈ ನಾವೇನು ಅಂದ್ಕೊಳ್ತೀವಿ, ಸಾಮಾನ್ಯವಾಗಿ ಕಲಾವಿದ್ರಪ್ಪ ಅಂದ್ಕೊಳ್ತೀವಿ, ಅವ್ರ ಕೈಲಿ ಬೇರೆ ಬೇರೆ ತರಹದ ನಾದಗಳು ಇರ್ತದೆ, ಒಂದು ವಾದ್ಯಗಳು ಇರ್ತದೆ, ಗೊತ್ತಾಗಲ್ಲ ನಮಗೆ. ಹೇಗೆ ನಾವು ಒಬ್ಬ ಕಲಾವಿದನನ್ನು ಬೇರ್ಪಡಿಸಿ ನೋಡಬೇಕು, ನೀಲ್ಗಾರರು ಯಾರು ಗುಡ್ರು ಯಾರು ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ, ಜನಕ್ಕೆ ಹೇಗೆ ಗೊತ್ತಾಗತ್ತೆ ಅಂತ? ಈಗ ನೋಡಿ, ನೀಲಗಾರ ಅಂದ ಕೂಡಲೇ ಹೆಗಲ ಮೇಲೆ ಕಾವ್ಯ ವಸ್ತ್ರ ಇರುತ್ತೆ. ನೀವು ಧರಿಸಿದಿರಲ್ಲ ಆ ಥರ? ಹೌದು, ಕಾವ್ಯ ವಸ್ತ್ರ ಇರುತ್ತೆ, ಕಪ್ಪನ ಬಟ್ಟೆ ಇರುತ್ತೆ, ಕಪ್ಪು ಪೇಟ ಇರುತ್ತೆ, ಪೇಟ, ಅವನ ಕೈಲಿ ನಾಗರ ಸೆಡೆಯ ತಂಬೂರಿ ಇರುತ್ತೆ, ಸರಿ ಸರಿ ಸರಿ, ಇಲ್ಲಿ ಗಗ್ರ ಇರುತ್ತೆ, ಹಿಂಗೆ ಅವ ನೀಲ್ಗಾರ. ಸರಿ. ಈಗ ನೀವು ಗುಡ್ರು ನೋಡಬೇಕು ಅಂದ್ರೆ ಅವರು ಕೈಯಲ್ಲಿ ಕಂಸಾಳೆ ಇರುತ್ತೆ, ಮಣಿ ಸರ ಹಾಕೊಂಡಿರ್ತಾರೆ, ಅವರು ಕಾವ್ಯ ಹಾಕೊಳ್ಳಲ್ಲ, ಮಾಮೂಲಿ ಬಿಳಿ ವಸ್ತ್ರ ಯಾವ್ದಾರು ಹಾಕೊಂಡಿರ್ತಾರೆ, ಇಷ್ಟೇ. ಅದರಲ್ಲಿ ಅವ್ರ ಮಾದಪ್ಪನ ಕಥೆನೂ ಆಡ್ತಾರೆ, ಮಂಟೇಸ್ವಾಮಿ ಕಥೆನೂ ಆಡ್ತಾರೆ, ಮೈದಾಳರಾಮನ ಕಥೆನೂ ಆಡ್ತಾರೆ, ಗಂಗೆ ಗೌರಿ ಕಥೆನೂ ಆಡ್ತಾರೆ, ಸಾಕಷ್ಟು ಕಥೆಗಳನ್ನು ಅವರು ಆಡ್ತಾರೆ, ಸಾಕಷ್ಟು ಕಥೆಗಳನ್ನು ಇವರು ಆಡ್ತಾರೆ. ಹೌದು. ಆದ್ರೆ ನೋಡಿ, ಇಲ್ಲಿ ವಾದ್ಯಗಳು ಬೇರೆ ಬೇರೆ, ಆದರೆ ಉದ್ದೇಶ ಒಂದೇ. ಉದ್ದೇಶ ಒಂದೇ. ಮಂಟೇಸ್ವಾಮಿಯವರು ಉತ್ತರ ದಿಕ್ಕಿನಿಂದ ಕತ್ತಲ್ ರಾಜ್ಯಕ್ಕೆ ಬಂದ್ರು ಅಂತ ನಾವು ಹೇಳ್ತೀವಿ. ಕತ್ತಲ್ ರಾಜ್ಯಕ್ಕೆ ಯಾಕೆ ಬಂದ್ರು ಅಂದ್ರೆ ಜ್ಞಾನದ ಬೆಳಕನ್ನು ಹಚ್ಚೋಕೆ. ಅಂದ್ರೆ ಅಜ್ಞಾನವನ್ನ ಕತ್ತಲು ಅಂತ ಕರೀತಾರೆ. ಹೌದೌದು. ಎಲ್ಲಿ ನೋಡಿ, ನೀವು ಎಲ್ಲಿ ಅಜ್ಞಾನ ಇದೆಯೋ ಅದು ಕತ್ಲೆ, ಹೌದು. ಎಲ್ಲಿ ಜ್ಞಾನ ಇದೆಯೋ ಅದು ಬೆಳಕು. ಅಂದ್ರೆ ಈ ಭಾಗ, ನಮ್ಮ ಹಳೆ ಮೈಸೂರು ಭಾಗ ಅಜ್ಞಾನದಿಂದ ತುಂಬಿತ್ತು ಅಂತ. ಹೌದೌದು ಹೌದು ಹೌದೌದು, ಕರ್ನಾಟಕ ರಾಜ್ಯ. ಹೌದೌದು. ಆಗ ಮಂಟೇಸ್ವಾಮಿಯವರು ಉತ್ತರ ದಿಕ್ಕಿನಿಂದ ಇಲ್ಲಿಗೆ ಬರ್ತಾರೆ. ಬಂದು ಅಂದ್ರೆ ಉತ್ತರ ಭಾರತದಿಂದ, ಉತ್ತರ ಕರ್ನಾಟಕ, ಉತ್ತರ ಭಾರತ, ಅಲ್ಲಿಂದ ಬರ್ತಾ ಇಲ್ಲಿ ಬೊಪ್ಪೇಗೌಡನಪುರ ಅಂತಿದೆ, ಮಳವಳ್ಳಿ ಪಕ್ಕ. ಅಲ್ಲಿ ಅವ್ರು ನೆಲೆ ಆಗ್ತಾರೆ. ಅಲ್ಲಿ ನೆಲೆಯಾಗಿ ಅವ್ರ ನೀಲಗಾರ ಪರಂಪರೆಯನ್ನ ಮುಂದುವರಿಸ್ತಾರೆ ಅಲ್ಲಿ. ಅದೇ ಮಾದೇಶ್ವರರು ಅವರು ಕೂಡ ಉತ್ತರ ದಿಕ್ಕಿನಿಂದ ಬರ್ತಾರೆ, ಶ್ರೀಶೈಲದಿಂದ ಬರ್ತಾರೆ. ಅಲ್ಲಿಂದ ಬರ್ತಾ 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 ಎಲ್ಲ ಮಠಮಾನ್ಯಗಳನ್ನು ಸುತ್ತಾಡಿಕೊಂಡು ಕಟ್ಟ ಕಡೆಯದಾಗಿ ಪ್ರಭುಲಿಂಗ ಸ್ವಾಮಿಗಳ ಹತ್ರ ದೀಕ್ಷೆ ಪಡೆದು ಅವರು 77 ಮಲೆ ಕೈಲಾಸದಲ್ಲಿ ಅವ್ರು ಬಂದು ನಿಲ್ಲಿಸ್ತಾರೆ. ಅವರ ನೆಲೆಸಿದ ಉದ್ದೇಶ ಏನು? ಆರಂಭ ಕಲಿಸ್ಬೇಕು. ಜನರು ಈ ಪ್ರಾಣಿ ಪಕ್ಷಿಗಳನ್ನು ಹೊಡೆದು ತಿಂತಿದ್ರಲ್ಲ ಕಾಡಲ್ಲಿ, ಈ ಸೋಲಗರು, ಅವ್ರಿಗೆಲ್ಲ ಲಿಂಗಧಾರಣೆ ಮಾಡಬೇಕು, ಅದನ್ನು ಬಿಡಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಅವರು ಬಂದು ನೆಲೆಸಿದ್ರು. ವ್ಯವಸಾಯ ಕೃಷಿ ಹೇಳ್ಕೊಡ್ಬೇಕು ಅವ್ರಿಗೆ, ಬೇರೆ ದಾರಿ ಮಾರ್ಗ ಹುಡುಕೊಡ್ಬೇಕು. ಹೌದೌದು ಹೌದು. ಅದಕ್ಕೆ ಅವರು ಬಂದರು, ಇದಕ್ಕೆ ಇವರು ಬಂದರು. ಇವರಿಬ್ಬರ ಉದ್ದೇಶನೂ ಲೋಕ ಕಲ್ಯಾಣದ ಉದ್ದೇಶನೇ. ದೇವರು ಅಂತ ಪೂಜೆ ಮಾಡ್ತೀವಲ್ಲ ನಾವು, ಅವರೇನು ಅವರ ಮನುಷ್ಯ ರೂಪವನ್ನು ತಾಳಿ ಬಂದು ಅವರ ಮನುಷ್ಯರೇ ಅಲ್ವಾ ಅವ್ರನ್ನು ಕೂಡ? ಈಗ ಏನಾಗುತ್ತೆ ಅಂತ ಅಂದ್ರೆ, ಒಳ್ಳೆ ಗುಣವನ್ನ ಅಳವಡಿಸ್ಕೊಂಡು ಯಾರು ಬದುಕ್ತಾರೋ ಅವ್ರಿಗೆ ದೈವ ಸ್ವರೂಪ ಅಂತ ಹೇಳ್ತೀವಿ. ಈಗ ಒಂದು ಸಣ್ಣ ಉದಾಹರಣೆ, ಯಾರಾದರೂ ಈ ವೈಷ್ಣವ ಒಕ್ಕಲಲ್ಲಿ ವೈಷ್ಣವರು ಇರ್ತಾರಲ್ಲ, ಮೂರ್ನಾಮ, ಅವ್ರ ಮನೇಲಿ ಯಾರಾದರೂ ಒಳ್ಳೆ ಬುದ್ಧಿವಂತ ಹುಡುಗ ಹುಟ್ಟುಬಿಟ್ರೆ ಮಹಾವಿಷ್ಣು ಸ್ವರೂಪ ಅಂದ್ಬಿಡ್ತೀವಿ. ಈಗ ಶೈವರಲ್ಲಿ, ಈಗ ನಮ್ಮ ಮನೆತನದಲ್ಲಿ ಯಾರಾದರೂ ಬುದ್ಧಿವಂತ, ತುಂಬ ಒಳ್ಳೆ ಕಲಾವಿದ, ಒಳ್ಳೆ ವ್ಯಕ್ತಿ ಹುಟ್ಟುಬಿಟ್ರೆ ಆ ಸಿದ್ದಪ್ಪಾಜಿನೇ ನಮ್ಮ ಮನೇಲಿ ಹುಟ್ಬಿಟ್ಟ.
ಮಾದೇಶ್ವರನೇ ಹುಟ್ಟುಬಿಟ್ಟ ಅವ್ರ ಮನೇಲಿ. ಅದನ್ನು ಹೋಲಿಕೆ ಕೊಡ್ತಾರೆ. ಆದರೆ ಮನುಷ್ಯನ ನಡವಳಿಕೆ ಹೆಂಗಿರ್ ದೇವರು ಅಂತ ಸಮಾಜ ಗುರುತಿಸ್ಬೇಕು ಅವ್ರನ್ನ, ಆ ಮಟ್ಟಿಗೆ ಇರ್ಬೇಕಂತ ಅವ್ರನ್ನ ಮಾತ್ರ. ಸರ್, ನಿಮ್ಮ ಕುಟುಂಬದಲ್ಲಿ ನಿಮ್ಮನ್ನು ಹೊರತುಪಡಿಸಿ ಈ ದಾರಿನಲ್ಲಿ ಬೇರೆ ಯಾರು ನಡೀತಾ ಇದ್ದಾರೆ? ನಮ್ಮ ಮನೇಲಿ ಯಾರೂ ಇಲ್ಲ. ನಮ್ಮ ತಂದೆಗೆ 6 ಜನ ಗಂಡು ಮಕ್ಕಳಲ್ಲಿ ಯಾರೂ ಈ ಕಸುಬಿಗೆ ಬರಲಿಲ್ಲ. ಎಲ್ಲ ಬೇರೆ ನೀಲ್ಗಾರರೇ ಅಂತ ನೀವು ತಿಳಿಸಿದ್ರೆ ಎಲ್ಲರೂ ನೀಲ್ಗಾರರೇ. ಬಟ್ ನಿಮ್ಮ ಈ ರೀತಿ ಅಂದ್ರೆ ಬದುಕಾಗಿ ಕಲೆನ ಸ್ವೀಕಾರ ಮಾಡಿದವರಿಲ್ಲ. ನಮ್ಮ ತಂದೆಯಂತೆ ತಂಬೂರೇನೆ ನನ್ನ ಬದುಕು ಅನ್ಕೊಂಡು ಯಾರೂ ಬರಲಿಲ್ಲ. ಎಲ್ಲ ನಮ್ಮ ತಂದೆ ಇದ್ದಾಗ 1-2-3 ಜನ ಕೆಲಸಕ್ಕೆ ಸೇರ್ಕೊಂಡಿದ್ರು, ಸರ್ಕಾರಿ. ಹೌದು. ನಾನು ಸಣ್ಣವನು. ನಮ್ಮ ತಂದೆ ಸಾಯುವಾಗ ನನಗೆ 13 ವರ್ಷ. ಆಮೇಲೆ ಅವ್ರು ಸತ್ತ ಮೇಲೆ ಊಟಕ್ಕೆ ತೊಂದರೆ. ಅವಾಗೇನಾಯಿತು, ನಮ್ಮ ತಾಯಿಗೆ ಇವನನ್ನು ನಮ್ಮ ಹಿರಿಯರ ಜೊತೆಯಲ್ಲಿ, ನಮ್ಮ ಹಿರಿಯ ಕಲಾವಿದರು ಇದ್ರಲ್ಲ ಅವ್ರ ಜೊತೆಲಿ ಇವನ್ನ ಕಳಿಸಿದ್ರೆ ಸಾಯಂಕಾಲಕ್ಕೆ ಊಟಕ್ಕೆ ಸಿಕ್ಕತ್ತೆ ಅನ್ನೋ ಒಂದು ಆಸೆಯಲ್ಲಿ ಹೋಗಪ್ಪ ನೀನು ನನ್ನ ಜೊತೆಯಲ್ಲಿ ಅಂತ ಕಳಿಸಿದ್ರು. ಎಲ್ಲಿ ಬೆಳೀತಿದ್ರಿ ನಿಮ್ಮ ಬಾಲ್ಯ? ರಾಮ ಸಮುದ್ರನ ಮಳವಳ್ಳಿ? ಇಲ್ಲ, ಮೈಸೂರಲ್ಲೇ. ಮೈಸೂರಲ್ಲೇ ಇದ್ದಾಗ ನಮ್ಮ ಹಿರಿಯರೆಲ್ಲ ತುಂಬ ಜನ ಇದ್ದರು ಸರ್. ಇಲ್ಲಿ ಮೈಸೂರಲ್ಲಿ ತುಂಬ ಜನ ಇದ್ದರು ನೀಲಗಾರರು. ಇವಾಗ ಕಡಿಮೆ ಆಗೋದ್ರು ನೀಲಗಾರರು. ಮತ್ತು ಕಂಸಾಳೆ ಗುಡ್ರು ಇವರೆಲ್ಲರೂ ಕಡಿಮೆ ಆಗೋದ್ರಿ. ಈಗ ನೀವು ಕಪ್ಪಡಿ, ಚಿಕ್ಕಲ್ಲೂರು, ಮಾದೇಶ್ವರನ ಬೆಟ್ಟ, ಬೆಳಗರಂಗನ ಬೆಟ್ಟ, ಚುಂಚನಗಿರಿ ಕ್ಷೇತ್ರದಲ್ಲಿ 25-30 ವರ್ಷದಿಂದ ನೋಡಿದ್ರೆ ಎಲ್ಲಿ ನೋಡಿದರಲ್ಲಿ ಸಿದ್ದಯ್ಯ ಸ್ವಾಮಿ ಬನ್ನಿ ಅನ್ನುವ ಶಬ್ದ, ಉಗೇ ಮಾತ್ಮಲಯ ಅನ್ನುವ ಶಬ್ದ, ಚುಂಚನಗಿರಿ ಕಾಲಭೈರವೇಶ್ವರನಿಗೆ ಅನ್ನುವ ಶಬ್ದ, ಲಕ್ಷ್ಮೀರಮಾರಮಣ ಗೋವಿಂದ ಅನ್ನುವ ಶಬ್ದ. ಅಷ್ಟು ನೀಲ್ಗಾರರು, ಅಷ್ಟು ದ್ಯಾವ್ರಗುಡ್ರು, ಅಷ್ಟು ಜೋಗಪ್ಪನವರು, ಅಷ್ಟು ದಾಸೇನವರಿದ್ರು. ಏನಾದ್ರು ಅವರೆಲ್ಲ ಏನಾದ್ರು ಅಂದರೆ ಆವತ್ತು ಆ ಪರಂಪರೆಯನ್ನು ಕಾಪಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಬರ್ತಾ ಇದ್ರು. ಬರ್ತಿರ್ಬೇಕಾದ್ರೆ ಅವರ ಮಕ್ಕಳುಗಳಿದಾರಲ್ಲ ಅವ್ರು ಯೋಚನೆ ಮಾಡಿದ್ರು, ಏನಿದು ಮನೆ ಮುಂದಕ್ಕೆ ಜೋಳಿಗೆ ಹಾಕೊಂಡು ಭಿಕ್ಷಕ್ಕೆ ಹೋಗೋದು ಇದು ಒಂದು ಕೆಲಸನಾ? ಇದೊಂದು ಕೆಲಸನಾ? ಇದರಿಂದ ಮರ್ಯಾದೆ ಇಲ್ಲ, ಇದರಿಂದ ಜನ ಆಡ್ಕೋತಾರೆ, ಇದರಿಂದ ಸಂಪಾದನೆ ಇಲ್ಲ ಅನ್ನೋ ದೃಷ್ಟಿಯಲ್ಲಿ ಏನು ಮಾಡಿದ್ರು, ಅವ್ರ ಮಕ್ಕಳುಗಳು ವಿದ್ಯಾವಂತರಾಗಿ ಕಲಿಯೋಕೆ ಹೋಗ್ಲಿಲ್ಲ. ಅವ್ರ ಅಪ್ಪಂದಿರನ್ನ ಕಸಬ್ ಬಿಡಿಸ್ಬಿಟ್ರು. ಅವ್ರ ಅಪ್ಪಂದಿರು ಹಿರಿಯರಿದ್ರೆ ಅವರು ಸತ್ತೋದ್ರು. ಇನ್ನಿವ್ರುಗಳು ಅಲ್ಲಿ ಇಲ್ಲಿ ಓದ್ಕೊಂಡು ಫ್ಯಾಕ್ಟ್ರಿ ಕೆಲಸ ಏನೇನೋ ಸೇರ್ಕೊಂಡ್ರು. ಅಲ್ಲಿ ಜನಪದ ಕಲೆ ಲಿಂಕ್ ಕಟ್ ಆಯ್ತು, ಮುಗೀತು. ಅಲ್ಲ ಅಂದ್ರೆ ನಿಮ್ಮ ಕಾಲಮಾನದ ಹಲವಾರು ವ್ಯಕ್ತಿಗಳು ಈ ಕ್ಷೇತ್ರವನ್ನ ತೊರೆದ್ರು ಅಂತ. ಹೌದು, ನೀವು ಉಳ್ಕೊಂಡ್ರಿ? ಇಲ್ಲ, ನಾನು ಉಳ್ಕೊಂಡೆ ಅಂತೇನಿಲ್ಲ, ನನಗೆ ಊಟ ಸಿಕ್ತಿತ್ತಲ್ಲ, ಉಳ್ಕೊಳ್ಳೋದು ಅನಿವಾರ್ಯವಾಗಿತ್ತು. ಹೌದು ಸರ್. ಮತ್ತು ನಿಮ್ಮ ಈ ಒಂದು ಜನಪದ ಕ್ಷೇತ್ರದ ಪ್ರಯಾಣ ಆರಂಭದಲ್ಲಿ ಹೊಟ್ಟೆಪಾಡಿಗಾಗಿ, ಹೊಟ್ಟೆ ಹಸಿವಿಗಾಗಿ ಶುರು ಮಾಡಿದೆ ಅಂತ ತಿಳಿಸಿದ್ರೆ ಹೀಗೆಲ್ಲ ನಡೆದು ಬಂತು ಅಂತ ಅಂದರೆ, ಒಬ್ಬ ಮೈಸೂರು ಗುರುರಾಜ್ ಅವರು ಮೈಸೂರು ಗುರುರಾಜಾಗಿ ನಿಂತ್ಕೊಳ್ಳಿಕ್ಕೆ ಸಾಧಾರಣ ಕಷ್ಟಪಟ್ಟಿರಲ್ಲ ತಾವು, ಒಂದಷ್ಟು ತಿಳಿಸ್ಬೋದಾ ಅಂತ ಇತರ ಯುವಕರಿಗೆ ಒಂದು ಸ್ಫೂರ್ತಿ ಆಗಲಿ ಅಂತ ಆ ಮಾತುಗಳು? ನೋಡಿ, ಏನಂದರೆ ನಾನು ವಿದ್ಯಾವಂತನಲ್ಲ. ಮೊದಲನೇದಾಗಿ ಸ್ಕೂಲ್ ಮೆಟ್ಲು ಹತ್ತಲಿಲ್ಲ, ನಾನು ಸ್ಕೂಲಿಗೆ ಸೇರಿಸಲೇ ಇಲ್ಲ. ಅದೇ ನಮ್ಮ ಅಪ್ಪ ಅಮ್ಮನ ಕೇಳಬೇಕು, ಯಾಕೆ ಸೇರಿಸಲಿಲ್ಲ ಅಂತ. ಏನಿಲ್ಲ, ಸರ್ಕಾರಿ ಸ್ಕೂಲ್ ಇತ್ತು, ಸೇರಿಸ್ಬೋದಾಗಿತ್ತು. ಏನು 30 ಪೈಸೆ ನನ್ನ ಕಾಲದಲ್ಲಿ ಒಂದು ಮಗ್ಗೆ ಪುಸ್ತಕ, ಒಂದು 30 ಪೈಸೆ ಒಂದು ಸ್ಲೇಟು ಕಳಿಸ್ಬೋದಾಗಿತ್ತು. ಅವ್ರು ಯಾಕೆ ನನ್ನ ಸೇರಿಸಲಿಲ್ಲ ಅಂತ ನನಗೆ ಗೊತ್ತಾಗಲಿಲ್ಲ. ಹಿಂಗೆ ಆಟ ಆಡ್ಕೊಂಡು ಬೆಳೆದೆ ನಾನು. ಮನೇಲೇ ಆಟ ಆಡ್ಕೊಂಡು ಅದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಬೆಳೆಯುವಾಗ ಹೊಸದಾಗಿ ಟೇಪ್ ರೆಕಾರ್ಡ್ ಬಂದಂಥ ಸಮಯ ಅದು. ಆಗ ಯಾವುದ್ಯಾವುದೋ ಊರಿಂದ ದೂರ ಊರಿಂದವ್ರು ಒಂದೊಂದು ಟೇಪ್ ರೆಕಾರ್ಡ್ ತಗೊಂಡವ್ರು ನಮ್ಮ ಮನೆಗೆ ಬರ್ತಿದ್ರು. ಏನಕ್ಕೆ? ನಮ್ಮ ತಂದೆ ಕೈಲಿ ಆಡ್ಸೋಕ್ಕೆ. ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ. ಹೌದು. ಎಲ್ಲ ಬಂದವರು, ಅಣ್ಣ ಒಂದು ಸೀತಾದೇವಿದು ಲವಕುಶರದ ಹಾಡಿ ಅಂದರೆ ತೊಂಬರಿ ಎತ್ಕೊಬಾರೋ ಅಂದರೆ ಬಂದು ಕೊಡ್ತಿದ್ದೆ. ಅವರು ಶ್ರುತಿ ಮಾಡ್ಕೊಂಡು ಹಾಡೋರು, ಅವ್ರು ರೆಕಾರ್ಡ್ ಮಾಡ್ಕೊಳ್ಳೋರು. 2 ಕೆಲ್ಲಿ ಕಾಣಿಕೆ ಮಾಡಿಬಿಟ್ಟು ನಮಸ್ಕಾರ ಮಾಡ್ಕೊಂಡು ಹೋಗೋರು. ಇದನ್ನು ನೋಡ್ತಿದ್ದೆ ನಾನು. ಇನ್ಯಾರೋ ಟೈಪ್ ರೆಕಾರ್ಡ್ ತಗೊಂಡ್ರೆ ಅಣ್ಣ ಒಂದು ಸಿದ್ದಪ್ಪಾಜಿದ ಹಾಡಿಯನ್ನು, ಆವಾಗ ಅದನ್ನು ಆಡಿಸೋರು. ಇನ್ಯಾರೋ ಬಂದರೆ ಅಣ್ಣ ಒಂದು ಮಾದೇಶ್ವರ ಹಾಡಿ ಅನ್ನೋರು. ಹಿಂಗೆ ಎಲ್ಲರೂ ಬರೋರು. ಒಂದು ದಿನಕ್ಕೆ 1-2 ಟೈಪ್ ರೆಕಾರ್ಡ್ ಬರ್ತಾನೆ ಇತ್ತು ನಮ್ಮ ಮನೆ. ಏನಕ್ಕೆ ಅದು? ಅವರು ಮನೇಲಿ ಕೇಳಕ್ಕೆ? ಇಲ್ಲ, ಕೇಳಕ್ಕೆ. ಯಾಕೆಂದರೆ ನಮ್ಮ ತಂದೆ ಕ್ಯಾಸೆಟ್ಲಿ ಆಡಿರಲಿಲ್ಲ, ರೇಡಿಯೋವೆಲ್ಲ ಆಡ್ತಾ ಇದ್ರು. ಯಾವಾಗ ಟೈಪ್ ರೆಕಾರ್ಡ್ ಬಂದ್ಬಿಡ್ತು, ರೆಕಾರ್ಡ್ ಮಾಡ್ಕೊಂಡಾಗೋರು ಜಾಸ್ತಿ ಆಗೋದ್ರು. ನಾನು ನೋಡ್ತಾ ಇದ್ದೆ. ಹುಡ್ಕೊಂಡು ಬರೋಣ ಊರಿಗೆ, ಹಳ್ಳಿಗೆ? ಖಂಡಿತ. ಮಳವಳ್ಳಿಗೆ?
ಇಲ್ಲಿಲ್ಲ, ಮೈಸೂರು ನಮ್ಮ ತಂದೆ ಇದ್ರು. ಸರಿ ಸರಿ. ಇಲ್ಲಿದ್ದಾಗ ಅಲ್ಲಿಂದ ಬರೋರು, ಮಳವಳ್ಳಿ, ರಾಮನಗರ, ಚನ್ನಪಟ್ಟಣ, ಮಂಡ್ಯ, ಮದ್ದೂರು ಎಲ್ಲ ಕಡೆಯಿಂದನೂ ಬರೋರು. ಗುರುಬಸವಣ್ಣ ಅವ್ರು ಇದ್ದಾರೆ, ಅವ್ರ ಕೈಲಿ ಆಡಿಸ್ಕೊ ಬಂದ್ಬಿಟ್ಟು ನಾವು ಬೇಕಾದಾಗ ಹಾಕೊಳ್ಳೋಣ. ರೇಡಿಯೋವಲ್ಲಿ ಆಡ್ತಿದ್ರಲ್ಲ, ಭಾರಿ ಫೇಮಸ್ಸು. ಆವಾಗ ಬರೋರು. ಏನು ಹಾಕ್ಬಿಟ್ರೆ ಏನು ಮೈಕೆಲ್ಲ ಏನಿಲ್ಲ, ಆದಿ ಒಳಗಲ ಜ್ಯೋತಿ, ಬೀದಿ ಒಳಗಲ ಜ್ಯೋತಿ, ಅರಮನೆಯ ಜ್ಯೋತಿ, ಗುರುಮನೆಯ ಜ್ಯೋತಿ, ಬಡವರ ಮನೆಗೂ ಜ್ಯೋತಿ, ಬಲ್ಲಿಗರ ಮನೆಗೂ ನೀ ಜ್ಯೋತಿ, ಹೆತ್ತ ಮನೆಗೂ ನೀ ಜ್ಯೋತಿ, ಸತ್ತವರ ಮನೆಗೂ ನೀ ಜ್ಯೋತಿ, ತಿಪ್ಪೆ ಮೇಲೆ ಮಡಗಿದರು ಭಿನ್ನ ಭೇದವಿಲ್ಲದೆ ಉರಿವಂತ ಪರಂಜ್ಯೋತಿ. ಗುರುವೇ ಆಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ, ಸಿದ್ದಯ್ಯ ಸ್ವಾಮಿ ಬನ್ನಿ. ಧರ್ಮ ಗುರುವೇ ಲಿಂಗಯ್ಯ ನೀವೇ ಬನ್ನಿ. ಇಂಡ ಮಾರಿರ ಗಂಡ, ಬೂದಿ ಮುಚ್ಚಿದ ಕೆಂಡ, ಭೂಲೋಕದ ಒಡೆಯ, ನಿನ್ನ ನೆರೆದವರ ಮನೆಯ ಒಳಗೆ ಘನವಾಗಿ ವಾಲಾಡಿ ಬಾರೋ, ಸಿದ್ದಯ್ಯ ಸ್ವಾಮಿ ಬನ್ನಿ. ಕಂದಾಯದ ಒಡೆಯ, ಲಿಂಗಯ್ಯ ದಯ ಮಾಡಿ. ಹಿಂಗೆ ಆಡೋರು ನಮ್ಮ ತಂದೆ. ಏನು ಒಬ್ಬರೇ ಏನ ತಂಬೂರಿ ನುಡಿಸ್ಕೊಂಡು ಆಡ್ತಿದ್ರೆ ಬಾ ಅಕ್ಕಪಕ್ಕದ ಮನೆಯವರೆಲ್ಲ ಬಂದು ಕೂತ್ಕೊಬಿಡೋರು. ಅದೇ ಒಂದು ಕಾರ್ಯಕ್ರಮ ಆದಂಗೆ ಆಗ್ಬಿಡ್ತಿತ್ತು ನೋಡಿ. ಅಲ್ಲಿಗೆ ನಮ್ಮ ತಾಯಿ ಟೀ ಮಾಡಿಕೊಡೋರು, ಪುರಿಗೆ ಮಸಾಲೆ ಹಾಕಿ ತಂದು ಕೊಟ್ಟರೆ ಎಲ್ಲ ಕೂತ್ಕೊಂಡು ರೆಕಾರ್ಡ್ ಮಾಡ್ಕೊಂಡು ಹೋಗ್ರು. ಅದೆಲ್ಲ ಕೇಳ್ತಿದ್ದೆ ನಾನು, ನೋಡ್ತಿದ್ದೆ, ಶ್ರುತಿ ಮಾಡೋದು ನೋಡ್ತಿದ್ದೆ, ನುಡಿಸೋದು ನೋಡ್ತಿದ್ದೆ. ಹಿಂಗೆ ಇನ್ನೊಬ್ರು ಯಾರೋ ಬರ್ತಾರೆ, ಅಣ್ಣ ಮೈದಾಳ್ ರಾಮನ್ ಕತೆ ಹೇಳೋಣ, ರೆಕಾರ್ಡ್ ಮಾಡ್ಕೋಬೇಕು ಅಂದರೆ ಅದನ್ನು ಮಾಡ್ಕೊಂಡು. ನನಗೊಂದು ಪ್ರಶ್ನೆ ಕಾಡುತ್ತೆ. ಈಗ ವಿದ್ಯೆ ಇಲ್ಲ ಅಂದರೆ ಈ ಪದಗಳನ್ನೆಲ್ಲ, ಈ ಹಾಡು, ಈ ಸಾಹಿತ್ಯವನ್ನೆಲ್ಲ ಎಲ್ಲಿಂದ ಕಲ್ತ್ಕೋತಾ ಇದ್ರಿ ನೀವೆಲ್ಲ ಅಂತ? ನಿಮ್ಮ ತಂದೆಯವರಾಗ್ಬೋದು. ಈ ನೋಡಿ ಈಗ ನೀವು ಕೇಳಿದ್ ಸರಿ, ಅನಕ್ಷರಸ್ಥರಾದ ಜನಪದದವರು ಪದಗಳನ್ನ ಹೆಂಗ್ ಕಟ್ಟಿದ್ರು? ಇವತ್ತಿಗೂ ವಿದ್ಯಾವಂತರು ಕಟ್ಟಕ್ಕಾಗದೇ ಇರುವಂತ ನೋಡಿ. ಜನಪದಕ್ಕೆ ಸ್ವತಂತ್ರ ಇದೆ, ಜನಪದಕ್ಕೆ ಸ್ವತಂತ್ರ ಇದೆ. ಬೇರೆ ಸಾಹಿತ್ಯವನ್ನು ಯಾರಾದರೂ ಬರೆದ್ರೆ ಸ್ವತಂತ್ರ ಇಲ್ಲ. ನೀವೇನು ಕೈ ಆಡ್ಸಂಗಿಲ್ಲ ಅದಕ್ಕೆ. ನನ್ನ ಸಾಹಿತ್ಯ ನೀನೇ ಕೈ ಹಾಕದೆ ಅಂತಾರೆ. ಇದು ಹಂಗಲ್ಲ. ಈಗ ನೀವೇನು ಹೇಳ್ತೀರಿ? ಈಗ ನಮ್ಮ ತಂದೆ ಹೇಳ್ತಾರೆ, ಒಂದು ಬೆಟ್ಟವ ಹತ್ತಿ ಇನ್ನೊಂದು ಬೆಟ್ಟ ಇಳಿದವನೇ, ಗಂಗೆ ಗೌರಿಯ ನೆನೆಯುತ್ತ ಸುವಿ ಹೇಳಮ್ಮ ದೇವಾರು ದೇವಾರ ಸುವಿ, ಅಕ್ಕಯ್ಯ ಎಲ್ಲೆಂದು ಅರಳಂದಿ ಕೂಗಿದರೆ ಬೆಟ್ಟ ತಲ್ಲಣಸಿ ಮೊಳಗೀತು, ಸುವಿ ಹೇಳಮ್ಮ ದೇವಾರು ದೇವಾರ ಸುವಿ. ಮೈದಾಳ್ ರಾಮ ಅಡವಿ ಸೊಪ್ಪನ ತಿಂದು ಮಡವಲ್ಲಿ ನೀರ ಕುಡಿದು ಒಡಹುಟ್ಟಿಗಾಗಿ ಒಬ್ಬ ತಮ್ಮನಾಗೆ ಬರ್ತಿದ್ದೇನಕ್ಕ. ನೀನು ನನ್ನ ಒಡಹುಟ್ಟಾದ್ರೆ ನನಗೆ ಬಂದು ಮುಖ ತೋರು. ಅವನಿಗೆ ಹೇಳ್ಬಿಟ್ಟು ಬಂದಿದ್ದೀನಿ, ಅಕ್ಕ ಭಾವನ ಖಂಡಿತವಾಗಿ ಕರ್ಕೊಂಡು ಬರ್ತೀನಿ ಅಂತೇಳಿ. ನಮ್ಮ ಭಾವನೇನು ಬ್ಯಾರೆಯನ್ನು ಬಿಡುವಕ್ಕ. ನಾನು ನಿನ್ನ ಒಡಹುಟ್ಟಿ ತಮ್ಮ, ಒಡಹುಟ್ಟಿದ ತಮ್ಮ ಅಡವಿಯಲ್ಲಿ ಕಷ್ಟಪಡುವುದ ನೋಡಿ ಇನ್ನು ಕರುಣೆ ಬರಲಿಲ್ಲವೇ ಅಕ್ಕ, ಅಕ್ಕ ಇದು ಮೈದಾಳ್ ರಾಮನ್ ಕತೆ. ಅಮ್ಮನಿಗೆ ಹೇಳ್ಬಿಟ್ಟು ಬಂದ್ಬಿಡ್ತಾನೆ, ಅಮ್ಮ ನಾನು ಅಕ್ಕ ಬಾವನ ಕರ್ಕೊಂಡು ಬರ್ತೀನಿ, ಹಬ್ಬ ಮಾಡೋಣ. ಅವ್ರು ಹಿಡಿದೇ ಸುಳ್ಳು, ಇವನು ಅದನ್ನ ನಿಜ ಮಾಡ್ಕೊಂಡು ಹೊಂಟುಬಿಟ್ಟಿದ್ದಾನೆ. ಕೈಲಾಸಕ್ಕೆ ಹೋಯ್ತಾ ಇದ್ದಾನೆ. ಎಷ್ಟು ದೂರ ಅಂತ ಹೋಯ್ತಾನೆ? ಕೈಲಾಸ ಒಂದು ಊರೇ ಅಲ್ವಾ. ಅಲ್ಲಿ ಇಲ್ಲಿ ನಡೆದು ಸಾಕಾಯ್ತು.
ಅಲ್ಲಿ ಹೇಳ್ತಾರೆ, ಏ ನಡೆದ ಕಾಲಲ್ಲಿ ಒಡೆದು ಅಪ್ಪಳೆ ಬಂದೋ, ಬೀಸುತ್ತೋಳೆಲ್ಲ ರಾಮನಿಗೆ ಬೆರುಗಾದೋ, ಸುವಾಚನ ಬಸವಣ್ಣ ಸುವಿ. ನಡೆದ ಕಾಲಗಳಲ್ಲಿ ಒಡೆದು ಒಪ್ಪಳೆ ಬಂದು ಬೀಸುತ್ತೋಳೆಲ್ಲ ಬೆರಗಾದು. ಎಷ್ಟು ದೂರ ಅಂತ ನಡೀತೀರಿ? ನಡೆದು ಒಪ್ಪಳೆ ಬಂತು. ಅಲ್ಲ, ಕೈಲಾಸ ಎಲ್ಲೂ ಇಲ್ವಲ್ಲ ಹುಡ್ಕಕ್ಕೆ. ಹೋದ ಓದ 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 ಗೌರಿಶಂಕರ ಶಿಖರಕ್ಕೆ ಹೋದ, ಮಂದಾರಗಿರಿ ಪರ್ವತಕ್ಕೆ ಹೋದ, ಓದ ಕೈಲಾಸಕ್ಕೆ. ಅದೇ ಕೈಲಾಸ. ಇನ್ನೆಲ್ಲಿ ಹುಡುಕ್ತೀರಿ ನೀವು? ಶ್ರೀಗಿರಿಯೇ ಕೈಲಾಸ. ಅಲ್ಲಿ ಶಿವ ಪಾರ್ವತಿನ ಕರ್ಕೊಂಡ್ಬರ್ತಾನೆ, ಗೌರಮ್ಮನೋ ಭಾವನೋ ಶಿವನ್ನ. ಅವರು ಪ್ರತ್ಯಕ್ಷ ಆಗ್ತಾರೆ. ಆಗ್ತಾರೆ. ಹಾಗೆ ಕರ್ಕೊಂಡ್ಬರ್ತಾರೆ. ಗೌರಿ ಬರ್ತಾಳಲ್ಲ, ಅದಕ್ಕೆ ಗೌರಿಯ ಭಾಗ. ಇದು ನಮ್ಮ ತಂದೆ ಅಂತಾರೆ ಹೇಳಿದ್ರೆ, ಇನ್ನೊಬ್ರು ಏನಂತಾರೆ ಹೇಳ್ತಾರೆ. ಅದೇ ಸಮಯಕ್ಕೆ ರಾಗ ಚೇಂಜ್ ಮಾಡಿ ಹೇಳ್ಬಹುದು. ಅವರು ಬೇರೆ ಧಾಟಿಲಿ ಹೇಳ್ತಾರೆ, ಒಂದು ಬೆಟ್ಟವ ಹತ್ತಿ ಇನ್ನೊಂದು ಬೆಟ್ಟ ಇಳಿದವನೇ, ಗೌರಿ ಶಂಕರನ ನೆನೆಯೂತ ಸುವಾವಚನ ನಂದಿ ಬಸವಯ್ಯ ಸುವಿ. ಇದು ಕಂಸಾಳೆ ಸ್ಟೈಲ್. ಓ, ಸರಿ ಸರಿ ಸರಿ. ಜಾಸ್ತಿ ಫೀಲ್ ಕೊಡೋದು ನಿಮ್ಗೆ ತಂಬುರಿಯಲ್ಲೇ. ಜನಪದ ಓದಿದ್ರೆ ಕಲಿಬೇಕು ಬರುತ್ತೆ, ಇಲ್ಲ ಅಂದ್ರಲ್ಲ. ಜನಪದ ಅಂದ್ರೆ ನೋಡಿದ್ದು, ಅನುಭವಿಸಿದ್ದು, ಇದೇ ಜನಪದ. ಮಾತನಾಡಣ್ಣಯ್ಯ